2019ರಿಂದ ಯಾರೆಲ್ಲ ಕೈ ಕೊಟ್ಟರು ನೋಡಿ. ಮಿಲಿಂದ್ ದಿಯೋರ ಮಾಜಿ ಸಚಿವ ಬಿಟ್ಬಿಟ್ರು ಮೊನ್ನೆ. ಮಿಲಿಂದ್ ದಿಯೋರ ಬಿಟ್ಟರು, ಏನು ಮಾಡೋಕ್ಕಾಗಿಲ್ಲ. ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಲಿ ಸಚಿವ ಬಿಟ್ಟು BJPಯಲ್ಲಿ ಮಂತ್ರಿ ಆಗಿದ್ದಾರೆ. ಮಾಧವರಾವ್ ಸಿಂಧ್ಯಾ ಅವರ ಮಗ ಗುಲಾಮ್ ನಬಿ ಆಜಾದ್ ಈ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ ಅಶೋಕ್ ಗೆಹ್ಲೋಟ್ ಅವರ ಜೊತೆ ಸೇರಿ ಅವರು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ದೊಡ್ಡ ನಾಯಕ, ಉಳಿಸ್ಕೊಳ್ಳಿಲ್ಲ. ಹಾರ್ದಿಕ್ ಪಟೇಲ್ ಕಾಂಗ್ರೆಸ್ಸಲ್ಲಿದ್ದರು, BJP ಶಾಸಕರಾಗಿದ್ದಾರೆ. ಅಲ್ಪೇಶ್ ಠಾಕೂರ್ ಕಾಂಗ್ರೆಸ್ಸಲ್ಲಿದ್ದರು. ಅನಿಲ್ ಆಂಟನಿ, AK ಆಂಟನಿ ಅವರ ಪುತ್ರ, ತನ್ನ ತನು ಮನ ಧನ ಎಲ್ಲವೂ ಕೂಡ ಕಾಂಗ್ರೆಸ್ಸಿಂದ ಹೇಳ್ಕೊತಾ ಇದ್ದ AK ಆಂಟನಿ ಅವರ ಪುತ್ರ. ಬಾಬಾ ಸಿದ್ದಿಕಿ ನಾನು ಹೇಳಿದ್ನಲ್ವಾ, ಎಲ್ಲರೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬಿಟ್ಟು ಹೋಗಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BJP ಎಲ್ಲರನ್ನು ಕೂಡ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆ. ಈ ನಡುವೆ ನಾಳೆ ರೈತರು ಮತ್ತೆ ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೆಹಲಿಯತ್ತ ಹೊರಟಿದ್ದಾರೆ. ಕಳೆದ ಬಾರಿಯ ಹೋರಾಟದಿಂದ ಪಾಠ ಕಲಿತಿರೋ ಕೇಂದ್ರ ಸರ್ಕಾರ ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಿದೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ನಾಳೆ ರೈತರ ಪ್ರೊಟೆಸ್ಟ್ ಆಗ್ತಾ ಇದೆ. ರೈತರಲ್ಲಿ ಜಾಟ್ಗಳು ಭಾಳ ಜಾಸ್ತಿ ಇದೆ. ಜಾಟ್ ಸಮುದಾಯಕ್ಕೆ ಸೇರಿದಂತಹ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಜನಿಸಿದ್ರು ಕೂಡ ಚೌಧರಿ ಚರಣ್ ಸಿಂಗ್ ಅವರ RLD ಅವರ ಮೊಮ್ಮಗ ಈಗಾಗಲೇ NDA ಜೊತೆ ಜೋಡಿಸ್ಕೊಂಡಿದ್ದಾರೆ ತಮ್ಮ ಪಾರ್ಟಿಯನ್ನು, ಅಜಿತ್ ಸಿಂಗ್ ಅವರ ಪುತ್ರ. ಈ ನಡುವೆ ಚೌಧರಿ ಚರಣ್ ಸಿಂಗ್ ಅವರ ಜಾಟ್ ಸಮುದಾಯ ಮತ್ತು ಈ ರೈತ ಹೋರಾಟಗಳೆಲ್ಲ ಏನು ನಡೀತಾ ಇದೆ, ಚೌಧರಿ ಚರಣ್ ಸಿಂಗ್ ಅವರ ಹೆಸರು ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವಲ್ಲ, ಉತ್ತರ ಪ್ರದೇಶ ಪಶ್ಚಿಮ ಭಾಗ, ಹರಿಯಾಣ, ರಾಜಸ್ಥಾನ್, ಪಂಜಾಬ್ ಇಲ್ಲೂ ಕೂಡ ಚೌಧರಿ ಚರಣ್ ಸಿಂಗ್ ಅವರ ಅಭಿಮಾನಿಗಳಿದ್ದಾರೆ, ರೈತರಿದ್ದಾರೆ. ಈ ನಡುವೆ ನಾಳೆ ಪ್ರೊಟೆಸ್ಟ್ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ಕನಿಷ್ಠ ಬೆಂಬಲ ಬೆಲೆ ಕಾನೂನು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ರೈತ ಸಂಘಟನೆಗಳು ದಿಲ್ಲಿ ಚಲೋ ಹಮ್ಮಿಕೊಂಡಿವೆ. ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಮೋರ್ಚಾ ಪ್ರತಿಭಟನೆಗೆ ಕರೆ ನೀಡಿವೆ. 25,000 ರೈತರು 5,000 ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ನಡೆಸುವ ಸಾಧ್ಯತೆ ಇದೆ. ಆದ್ದರಿಂದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಗಡಿಯಲ್ಲಿ ಬಿಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ರೂಪಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಗಡಿಗಳಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ. ಟ್ರ್ಯಾಕ್ಟರ್, ಟ್ರಾಲಿಗಳಲ್ಲಿ ಮೆರವಣಿಗೆ ಬರಲಿರುವ ರೈತರನ್ನ ದಿಲ್ಲಿ ಪ್ರವೇಶಿಸದಂತೆ ತಡೆಯಲು ಗಡಿಯಲ್ಲಿ ಬೃಹತ್ ಕ್ರೇನ್, ಕಂಟೈನರ್ಗಳನ್ನು ಸಜ್ಜುಗೊಳಿಸಲಾಗಿದೆ. ಮುಳ್ಳುತಂತಿ ಬೇಲಿಗಳನ್ನು ಅಳವಡಿಸಲಾಗಿದೆ. ರೈತರ ದಿಲ್ಲಿ ಚಲೋ ಹಿನ್ನೆಲೆಯಲ್ಲಿ ಹರಿಯಾಣದಲ್ಲೂ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಂಬಲಾ, ಕುರುಕ್ಷೇತ್ರ, ಕತಿಹಾಳ, ಜಿಂದ್ ಹಿಸಾರ್, ಫತೇಹಾಬಾದ್, ಸಿರ್ಸಾದಲ್ಲಿ ನಾಳೆ ಇಂಟರ್ನೆಟ್, SMS, ಡಾಂಗಲ್ ಸೇವೆಗೆ ನಿರ್ಬಂಧ ವಿಧಿಸಲಾಗಿದೆ. ದೆಹಲಿಯಲ್ಲಿ ನಾಳೆಯಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಹೊರಟಿದ್ದ ಕರ್ನಾಟಕದ 70 ಮಂದಿ ರೈತರನ್ನ ಮಧ್ಯಪ್ರದೇಶದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ವಶಕ್ಕೆ ಪಡೆಯಲಾಗಿರುವ ರೈತರನ್ನ ಕಲ್ಯಾಣ ಮಂಟಪವೊಂದರಲ್ಲಿ ಇರಿಸಲಾಗಿದೆ. ಅಲ್ಲೇ ರೈತ ವಿರೋಧಿ ಮಧ್ಯಪ್ರದೇಶ ಪೊಲೀಸರಿಗೆ ಧಿಕ್ಕಾರ ಎಂದು ರೈತರು ಘೋಷಣೆ ಕೂಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ರೈತ ಕಾನೂನು ತರಲಾಯಿತು ಮೊದಲಿಗೆ, ಆಮೇಲೆ ಅದನ್ನು ಹಿಂಪಡೆಯಲಾಯಿತು, ಯಾವ ರೀತಿ ಹೋರಾಟಗಳಾಯಿತು, ಮತ್ತೆ ಯಾಕೆ ಸಿಡಿದೆದ್ದಾನೆ ನೋಡೋಣ. ಯಾವ ಕಾರಣ ಅಂತಂದರೆ MSc ವಿದ್ಯುತ್ತರ ಸಾಲ ಮನ್ನಾ ಮಾಡುವಂತೆ ಒಂದು ಬೇಡಿಕೆಯನ್ನು ರೈತ ಸಂಘಟನೆಗಳಿಟ್ಟಿದೆ. ಟಿಕಾಯತ್ ಅನ್ನುವಂಥ ಬಹಳ ದೊಡ್ಡ ನಾಯಕರು, ಚೌಟಾಲಾ ದೇವಿಲಾಲ್ ಅನ್ನುವಂಥ ನಾಯಕರು, ಆಮೇಲೆ ಚೌಧರಿ ಚರಣ್ ಸಿಂಗ್ ಅಂತ ನಾಯಕರು ಯಾವತ್ತೂ ಕೂಡ ಭಾರತದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದರು. ಇನ್ನು ದೆಹಲಿಯ ರೈತ ಚಳವಳಿಗಾಗಿ ಸಾವಿರಾರು ರೈತರು ತಯಾರಿ ಮಾಡ್ತಾ ಇದ್ದಾರೆ. 25,000 ರೈತರು ಬರ್ತಾರಂತೆ. 2,000ದಿಂದ 2,500 ಟ್ರ್ಯಾಕ್ಟರ್ಗಳಲ್ಲಿ ದೆಹಲಿಯಲ್ಲಿ ಮೆರವಣಿಗೆ ನಡೆಯುತ್ತಂತೆ. ಪಂಜಾಬಲ್ಲಿ 80% ರೈತರು, ಹರಿಯಾಣದಲ್ಲಿ ರೈತರು, ರಾಜಸ್ಥಾನ ರೈತರು, ಉತ್ತರ ಪ್ರದೇಶದ ರೈತರು. ನೋಡಿ ಮತ್ತೊಮ್ಮೆ ಅದನ್ನು ತೋರಿಸ್ತೀನಿ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಕೇರಳದಲ್ಲೂ ಇದ್ದಾರೆ, ಕರ್ನಾಟಕದಲ್ಲೂ ಹೋಗಿದ್ದಾರೆ. ಪಂಜಾಬಲ್ಲಿ ಜಾಟ್ಗಳೇ ಒಂದು 70% ಇದ್ದಾರೆ.
ಚೌಧರಿ ಚರಣ್ ಸಿಂಗ್ ಅವರ ಜಾತಿ ಜಾಟ್. ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ ಫೇಮಸ್ ಚೌಧರಿ ಚರಣ್ ಸಿಂಗ್ ಜಾಟ್. ಹರಿಯಾಣದಲ್ಲಿ ಫೇಮಸ್ ಚೌಧರಿ ಚರಣ್ ಸಿಂಗ್. ರಾಜಸ್ಥಾನದಲ್ಲಿ ಫೇಮಸ್ ಚೌಧರಿ ಚರಣ್ ಸಿಂಗ್. ರಾಜಸ್ಥಾನದಲ್ಲಿ 12% ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 10% ಇದ್ದಾರೆ, ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ, ಆಮೇಲೆ ಕೇರಳ, ಕರ್ನಾಟಕ. ಏನಾದರೂ ಸಂಬಂಧಗಳು ಕಾಣಿಸಿದೆಯಾ ನಿಮಗೆ? ಗೊತ್ತಿಲ್ಲ ನಾಳೆ ಏನಾಗ್ಬೋದು ಹೋರಾಟ ಅಂತೇಳಿ. ಇನ್ನು ಕರ್ನಾಟಕದ ರೈತರು ರಾಷ್ಟ್ರ ರಾಜಧಾನಿ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಗಡಿಯಲ್ಲಿ ರಸ್ತೆ ನಿರ್ಬಂಧಿಸಲು ಡ್ರೋನ್, ಕ್ರೇನ್, ಕಂಟೈನರ್ ಬಳಕೆ ಮಾಡಿದೆ. ಕಳೆದ ಬಾರಿ ಮುಳ್ಳುಗಳನ್ನೆಲ್ಲ ಮಾಡಲಾಗಿತ್ತು. ಇನ್ನು ಹರಿಯಾಣ, ಪಂಜಾಬ್ ದಾಟಿ ದೆಹಲಿ ಗಡಿ ಪ್ರವೇಶಕ್ಕೆ ಪ್ರಯತ್ನ ಮಾಡಿದರೆ ಗಡಿಯನ್ನು ಕ್ರೇನ್ ಮತ್ತು ಕಂಟೈನರ್ಗಳಿಂದ ಮುಚ್ಚಲು ನಿರ್ಧಾರವನ್ನು ಮಾಡಲಾಗಿದೆ. ರೈತರು ಕಾರು, ಬೈಕು, ಮೆಟ್ರೋ, ರೈಲು, ಬಸ್ನಲ್ಲಿ ಕೂಡ ಬರ್ಬೋದು. ಏನೋ ಪ್ಲ್ಯಾನ್ ಮಾಡಿ ಬಂದಿರ್ತಾರೆ. ಅದು ಹೆಂಗೆ ಅಂದರೆ ರೈತರು ಯಾವಾಗ ಸಿಡಿದೇಳ್ತಾರೆ, ಇಲ್ಲಿ ನಂಜುಂಡಸ್ವಾಮಿ ಅವರಿದ್ರಲ್ಲ ಈ ಹಿಂದೆ, ಆಗ ರೈತ ಸಂಘ ಅದು ರಾಜಕೀಯವಾಗಿ ಗುರುತಿಸ್ಕೊಂಡಿರಲಿಲ್ಲ. ಆಗಂಥ ಹೋರಾಟಗಳು ಅಂದರೆ ಎಲ್ಲ ಗಡ ನಡೀತಾ ಇದ್ವು. ಈಗ ಕದರಿಲ್ಲ. ಆದರೆ ಕೇಂದ್ರದಲ್ಲಿ ಅಥವಾ ಭಾರತದಲ್ಲಿ ಈಗಲೂ ಕೂಡ ರೈತ ಸಂಘಕ್ಕೆ ಭಾಳ ಒಂದು ದೊಡ್ಡ ಶಕ್ತಿ ಇದೆ. ಕೆಲವು ರೈತರು ಪ್ರಧಾನಿ, ಗೃಹ ಸಚಿವರು ಮತ್ತು ಕೃಷಿ ಸಚಿವರು ಆಮೇಲೆ ಇವರ ಮನೆ ಮುಂದೆ ಬಿಡಾರ ಹೂಡಬಹುದು ಮತ್ತು ಪ್ರೊಟೆಸ್ಟ್ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 25,000 ಜನ ಬರ್ತಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.